ಸಭೆಯನ್ನ ಕರೆದಿದ್ದಾರೆ. ಈ ಒಂದು ಸಭೆಗೆ ನಮ್ಮ ಶಿವಶಂಕರ ರೆಡ್ಡಿ ಅಣ್ಣವರಿಗೆ ಸ್ವಾಗತವನ್ನ ಕೋರ್ತಾರೆ. ಅದೇ ರೀತಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಶ್ವಥ್ ನಾರಾಯಣ ಗೌಡರವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಕೇಶವ ರೆಡ್ಡಿ ಅಣ್ಣವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನ. ಮತ್ತೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ವೇಣುವರು ಆಗಮಿಸಿದ್ದಾರೆ. ಆಗಮಿಸಿರ್ತಕ್ಕಂಥ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ತಮ್ಮೆಲ್ಲರಿಗೂ ಕೂಡ 2025ನೇ ವರ್ಷದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. 2024ನೇ ವರ್ಷ ದೇಶದಲ್ಲಿ, ರಾಜ್ಯದಲ್ಲಿ ಅನೇಕ ಬದಲಾವಣೆಗಳನ್ನು, ಅನೇಕ ಏಳುಬೀಳುಗಳನ್ನು ನಾವು ಕಂಡಿದ್ದೇವೆ. ರಾಷ್ಟ್ರ ಮಟ್ಟದಲ್ಲಿ ಬಹುಶಃ ಈ ದೇಶಕ್ಕೆ ಒಂದು ದೊಡ್ಡ ಬದಲಾವಣೆಯನ್ನು ತಂದಂತ ಮನಮೋಹನ್ ಸಿಂಗ್ ಅವರು, ಮಾಜಿ ಪ್ರಧಾನಿಗಳು ನಿಧನರಾಗಿರ್ತಕ್ಕಂಥದ್ದು ಒಂದು ಅಪಾರವಾದಂಥ ಶಕ್ತಿ ಇವತ್ತು ಕಾಣೆಯಾಗಿದೆ ಅಂತೇಳಿ ನಾವೆಲ್ಲ ಭಾವಿಸಬೇಕು. ಕಾರಣ ಅವರು ಅನೇಕ ಹುದ್ದೆಗಳಲ್ಲಿ, ಅಂದರೆ 1972ರಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ, UGC ಅಧ್ಯಕ್ಷರಾಗಿ, ಮತ್ತೆ 90ರಲ್ಲಿ ನರಸಿಂಹರಾಯರ ಆಡಳಿತದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿ, ಈ ಆರ್ಥಿಕ ಉದಾರೀಕರಣ ಅಂದರೆ LPG ಅಂತ ಹೇಳ್ತೀವಿ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತ ಹೇಳ್ತೀವಿ, ಅದನ್ನ ಒಂದು ದೊಡ್ಡ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಬದಲಾವಣೆಯನ್ನು ತಂದಂತ ದೊಡ್ಡ ಒಂದು ಆರ್ಥಿಕ ಕ್ರಾಂತಿಕಾರ ಅಂತ ಹೇಳ್ಬೋದು. ಅದಾದ್ಮೇಲೆ 2004ರಲ್ಲಿ ಅವರು ಪ್ರಧಾನಿ ಆದ್ಮೇಲೆ 2014ರ ತನಕ ಪ್ರಧಾನಿ ಆಗಿದ್ದರು. 10 ವರ್ಷದಲ್ಲಿ ಬಹುಶಃ ಅವರು ಮಾಡಿದಂತ ಅನೇಕ ಕಾರ್ಯಕ್ರಮಗಳು, ನಮ್ಮ ರೈಟ್ ಟು ಎಜುಕೇಶನ್ ಇರ್ಬೋದು, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಇರ್ಬೋದು, ರೈಟ್ ಟು ಫುಡ್ ಸೆಕ್ಯೂರಿಟಿ ಇರ್ಬೋದು, ಮತ್ತೆ ಬಹಳ ಸಂಶಯ ಇತ್ತು. ಇಡೀ 140 ಕೋಟಿ ಜನಕ್ಕೂ ಕೂಡ ಒಂದು ಗುರುತಿನ ಚೀಟಿಯನ್ನು ಕೊಡ್ತಕ್ಕಂಥದ್ದು, ಆಧಾರ್ ಅಂತ ಏನು ಎಲ್ಲ ಬಳಸ್ತಾ ಇದ್ದೀವಿ. ಇದು ಪ್ರಪಂಚದಲ್ಲೇ ಒಂದು ವಿಸ್ಮಯವಾದಂತ ಒಂದು ಕ್ರಾಂತಿಕಾರಿಯಾದಂತ ಒಂದು ಯೋಜನೆ. ಇದು ಎಲ್ಲರೂ ಹೇಗೆ ಕೊಡ್ತಾರೆ, ಐಡೆಂಟಿಟಿ ಚೀಟಿ ಪ್ರತಿಯೊಬ್ಬರು ಹೇಗೆ ಕೊಡ್ತಾರೆ ನೋಡಿ. ನೀವು ಇಡೀ ಜಗತ್ತಲ್ಲಿ ಬಹುಶಃ ಅಷ್ಟು ಯಶಸ್ವಿಯಾಗಿ ಆಧಾರ್ ಕಾರ್ಡ್ ಕೊಡ್ತಕ್ಕಂಥದ್ದನ್ನು ಅವ್ರ ಕಾಲದಲ್ಲಿ ಮಾಡಿದಂಥದ್ದು. ಸೆಕ್ಯೂರಿಟಿ ಆಕ್ಟ್ ಇರ್ಬೋದು, ಇನ್ಫಾರ್ಮೇಶನ್ ಆಕ್ಟ್ ಇರ್ಬೋದು, ಹೆಲ್ತ್ ಮಿಷನ್ ಇರ್ಬೋದು. ಹೆಲ್ತ್ ಮಿಷನ್ ನಲ್ಲಿ ಇವತ್ತು ಆಶಾ ಕಾರ್ಯಕರ್ತರು ಅವರೆಲ್ಲ ಕೂಡ ಪ್ರತಿ 1000 ಜನಸಂಖ್ಯೆ ಒಂದು ಆಶಾ ಕಾರ್ಯಕರ್ತ ನೇಮಿಸಿ ಇವತ್ತು ಪ್ರತಿ ಹಳ್ಳಿಯಲ್ಲೂ ಕೂಡ ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥದ್ದು, ಮತ್ತು ಪ್ರತಿಯೊಬ್ಬರಿಗೂ ಉದ್ಯೋಗ ಕೊಡಬೇಕು ನಿರುದ್ಯೋಗಸ್ಥರಿಗೆ ಅಂತಕ್ಕಂಥ ನರೇಗಾ ಯೋಜನೆ ಇರಬಹುದು. ಇವೆಲ್ಲ ಕೂಡ ಕ್ರಾಂತಿಕಾರಿಯಾದಂತ ಒಂದು ಕಾರ್ಯಕ್ರಮಗಳು. ಇದನ್ನ ಮೋದಿಯವರು ತಿರಸ್ಕಾರ ಮಾಡ್ತಾ ಇದ್ರು. ಆದರೆ ಈಗ ಮೋದಿಯವರು ಅನಿವಾರ್ಯವಾಗಿ ಇವೆಲ್ಲವನ್ನೂ ಒಪ್ಪಿಕೊಂಡಿದ್ದಾರೆ. ರೈಟ್ ಟು ಫುಡ್ ಸೆಕ್ಯೂರಿಟಿ ಇವತ್ತು 10 ಕೆಜಿ 5 ಕೆಜಿ ಸರ್ಕಾರ, ಕೇಂದ್ರ ಸರ್ಕಾರ ಕೊಡೋದ್ರ ಜೊತೆಗೆ ರಾಜ್ಯ ಸರ್ಕಾರ ಕೊಡ್ತಾ ಇದೆ, ಅದು ಬೇರೆ ವಿಷಯ. ಸೊ ಹಾಗಾಗಿ ಇಂಥ ಒಬ್ಬ ಮಹಾನ್ ನಾಯಕನನ್ನ ಇವತ್ತು ನಾವು ಕಳೆದಿರ್ತಕ್ಕಂಥದ್ದು. ಮತ್ತು ಅವರು ಹೆಚ್ಚು ಮಾತನಾಡ್ತಿರ್ಲಿಲ್ಲ, ಕೆಲಸ ಮಾಡುವಂತ ಜನ. ಈಗ ಜಾಸ್ತಿ ಮಾತಾಡ್ತಾರೆ, ಕೆಲಸ ಮಾಡೋದಿಲ್ಲ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮತ್ತೆ ಎಸ್ ಎಂ ಕೃಷ್ಣ ಅವರು ಕೂಡ, ನಾವು ವೇಳೆ ಕಾಂಗ್ರೆಸ್ ಅಲ್ಲಿ ಇದ್ದು ಸಾಕಷ್ಟು ಅಧಿಕಾರ ಮತ್ತು ಸೇವೆಯನ್ನ ಮಾಡಿದ್ದಾರೆ. ಕೊನೆಗಳಿಗೆಯಲ್ಲಿ ಅವರು ಅವರ ವೈಯಕ್ತಿಕ ಕಾರಣಗಳಿಗೆ ಬಿಜೆಪಿಗೆ ಹೋದ್ರು, ಅದು ಬೇರೆ ವಿಚಾರ. ಪೊಲಿಟಿಕಲಿ ನಾವು ಜಡ್ಜ್ ಮಾಡೋದು ಬೇಡ. ಆದರೆ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮೊದಲನೇ ಸಲ ನಾನು ಶಾಸಕನಾಗಿದ್ದೆ. ಆಮೇಲೆ ಬಹಳ ಆತ್ಮೀಯವಾಗಿ ಯಾವುದೇ ವಿಚಾರದಲ್ಲಿ ಅವರು
ಯಾರೇ ಆಗಲಿ ಅಭಿವೃದ್ಧಿ ವಿಷಯದಲ್ಲಾಗಲಿ ತಾಲೂಕಿನ ವಿಚಾರದಲ್ಲಿ ಅವ್ರು ಚೆನ್ನಾಗಿ ನಡೆಸ್ಕೊಳ್ತಾ ಇದ್ರು. ಇಂಡಿಪೆಂಡೆಂಟ್ ಆಗಿದ್ರು ಕೂಡ ನಮಗೆ ಹೆಚ್ಚು ಮಾನ್ಯತೆಯನ್ನು ಕೊಡ್ತಾ ಇದ್ರು. ಅವರೊಬ್ಬ ಮುತ್ಸದಿ ರಾಜಕಾರಣಿ, ಅವರೊಬ್ಬ ಅಂತ ಹೇಳ್ಬೋದು ನಾವು. ಅವರು ಮಾಡಿದಂತ ಅನೇಕ ಕಾರ್ಯಕ್ರಮಗಳು, ಈಗ ಮಧ್ಯಾಹ್ನದ ಊಟ ಏನ್ ಮಕ್ಕಳಿಗೆ ತಂದಿದಾರಲ್ಲ, ಅದು ತಮಿಳುನಾಡಲ್ಲಿ ಮಾಡಿದ್ರು. ಅದಾದ್ಮೇಲೆ ಕರ್ನಾಟಕದಲ್ಲಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ಮತ್ತೆ ಯಶಸ್ವಿನಿ ಅಂತೇಳಿ ಈ ಇನ್ಶೂರೆನ್ಸ್ ನಮ್ಮ ರೈತರಿಗೆ ಮಕ್ಕಳಿಗೆ ಇನ್ಶೂರೆನ್ಸ್ ಪಾಲಿಸಿ ತಂದು, ಅಂದ್ರೆ ಈಗ ಕಾಯಿಲೆ ಬಂದ್ರೆ ಇನ್ನೊಂದು ಮತ್ತೊಂದು ಹೆಲ್ತ್ ಇನ್ಶೂರೆನ್ಸ್ ತಂದು ಎಷ್ಟೋ ಜನ ಬಡ ರೈತರ ಮಕ್ಕಳು, ರೈತರು ಒಂದೊಂದು ಚಿಕಿತ್ಸೆ ಪಡೆಯೋದಕ್ಕೆ ಆ ಯೋಜನೆ ಬಹಳ ಉಪಕಾರಿಯಾಯಿತು. ಮತ್ತೆ ತೆಗೆದ್ರು ಮಧ್ಯೆ, ಬಟ್ ಅದು ತಪ್ಪಾಯ್ತು. ಈಗ ಮತ್ತೆ ಅದನ್ನು ಈ ಸರ್ಕಾರ ರೀಇಂಟ್ರೊಡ್ಯೂಸ್ ಮಾಡಿದೆ. ಈಗ ಯಶಸ್ವಿನಿ ಮತ್ತೆ ಬಂದಿದೆ ಸ್ಕೀಮ್.